ಕೆಜಿಎಫ್ ಈ ಹೆಸರು ಕೇಳಿದ್ರೆ ಸಾಕು ಎಲ್ಲರ ಮನಸ್ಸಲ್ಲೂ ಬರೋದು ಚಿನ್ನ ಚಿನ್ನ ಚಿನ್ನ. ಈ ಐತಿಹಾಸಿಕ ಗಣಿ ಮತ್ತೆ ತೆರೆದುಕೊಳ್ಳುವ ಎಲ್ಲ ಸೂಚನೆ ಸಿಗ್ತಾ ಇದೆ. ಈ ಎಲ್ಲ ಮಾಹಿತಿಯನ್ನ ನೀಡ್ತೀನಿ. ಅದಕ್ಕೂ ಮೊದಲು ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಹೌದು, 1800 ದಶಕದ ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೋಲಾರ ಪ್ರದೇಶದಲ್ಲಿ ಖನಿಜ ಸಂಪನ್ಮೂಲಗಳನ್ನು ಹುಡುಕಲು ಆರಂಭವನ್ನ ಮಾಡುತ್ತೆ. ಆ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳನ್ನ ಸಹ ಗುರುತಿಸುತ್ತೆ. ಕೆಜಿಎಫ್ ನಲ್ಲಿ ಈ ಹಿಂದೆ ಚಿನ್ನವನ್ನು ತೆಗೆಯಲು ನೆಲವನ್ನು ಅಗೆಯುವ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ಹಾಗಲ್ಲ. ಈ ಬಾರಿ ಬೇರೆ ರೀತಿಯಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸುವ ಪ್ಲಾನ್ ಅನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದೇ ಟೈಲಿಂಗ್ ಡಂಪ್ ನಲ್ಲಿ ಚಿನ್ನ ಹುಡುಕಾಟ. ಕೋಲಾರ್ ಗೋಲ್ಡ್ ಫೀಲ್ಡ್ ಅಥವಾ ಕೆಜಿಎಫ್ ಆಗಿನ ದಿನಗಳಲ್ಲಿ ಭಾರತದ ಚಿನ್ನದ ನಗರಿ ಎಂದು ಖ್ಯಾತವಾಗಿತ್ತು. ಆದರೆ 2001 ಫೆಬ್ರವರಿ 28ರಂದು ಕೆಜಿಎಫ್ ಬಂದ್ ಆಗಿತ್ತು. ಈಗ ಈ ಗಣಿಗಳನ್ನು ಮತ್ತೆ ಆರಂಭವನ್ನ ಮಾಡಲು ಕರ್ನಾಟಕ ಸರ್ಕಾರವು 2024 ಜೂನ್ನಲ್ಲಿ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಿದೆ. ಈ ಪ್ರಸ್ತಾವನೆಯು ಭಾರತ್ ಗೋಲ್ಡ್ ಮೈನ್ಸ್ ಫೀಲ್ಡ್ ಅಂದರೆ BGML ಒಡೆತನದ 1003.4 ಎಕರೆ ಭೂಮಿಯ 13 ಟೈಲಿಂಗ್ ಡಂಪ್ಗಳಲ್ಲಿ ಮೇಲ್ಮೈ ಗಣಿಗಾರಿಕೆಯನ್ನು ಮತ್ತೆ ಆರಂಭಿಸುವುದಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಟೈಲಿಂಗ್ ಡಂಪ್ ಎಂದರೇನು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ, ಟೈಲಿಂಗ್ ಡಂಪ್ ಎಂದರೆ ಈ ಹಿಂದೆ ಗಣಿಗಾರಿಕೆಯ ಪ್ರಕ್ರಿಯೆಯಲ್ಲಿ ಚಿನ್ನ, ತಾಮ್ರ ಅಥವಾ ಇತರ ಖನಿಜಗಳನ್ನು ಹೊರತೆಗೆದ ನಂತರ ಉಳಿದಿರುವ ತ್ಯಾಜ್ಯ ವಸ್ತುಗಳ ರಾಶಿಯಾಗಿದೆ. ಕನ್ನಡದಲ್ಲಿ ಇದನ್ನು ಸರಳವಾಗಿ ಗಣಿ ತ್ಯಾಜ್ಯ ರಾಶಿ ಎಂದು ಸಹ ಕರೆಯಬಹುದು. ಈ ಟೈಲಿಂಗ್ ಡಂಪ್ ಹಿಂದಿನ ಗಣಿಗಾರಿಕೆಯಿಂದ ಉತ್ಪತ್ತಿಯಾದ ತ್ಯಾಜ್ಯವಾಗಿದ್ದು, ಇದರಲ್ಲಿ ಸುಮಾರು 32 ಮಿಲಿಯನ್ ಟನ್ಗಳಷ್ಟು ವಸ್ತುಗಳನ್ನು ಒಳಗೊಂಡಿದೆ. ಇದರಲ್ಲಿ ಅಂದಾಜು 23 ಟನ್ ಚಿನ್ನವನ್ನು ಪಡೆಯಬಹುದಾಗಿದೆ ಎಂದು ಅಂದಾಜನ್ನ ಮಾಡಲಾಗಿದೆ. ಪೂರ್ಣ ಪ್ರಮಾಣದ ಕಾರ್ಯಾಚರಣೆ ಆರಂಭವಾದ ಬಳಿಕ ವಾರ್ಷಿಕವಾಗಿ ಸುಮಾರು 750 ಕೆಜಿ ಚಿನ್ನವನ್ನು ಉತ್ಪಾದಿಸುವ ಸಾಧ್ಯತೆ ಇದೆ. ಇದಕ್ಕಾಗಿ ಹೀಪ್ ಲೀಚಿಂಗ್ ಮತ್ತು ಕಾರ್ಬನ್ ಇನ್ಪಲ್ಪ್ ತಂತ್ರಜ್ಞಾನದಂತಹ ಆಧುನಿಕ ವಿಧಾನಗಳನ್ನು ಬಳಸಲಾಗುವುದು. ಇದು ಪರಿಣಾಮಕಾರಿ ಮತ್ತು ಪ್ರಕೃತಿಯಲ್ಲಿ ಅತಿ ಸುರಕ್ಷಿತವಾದ ವಿಧಾನ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಮೇಲ್ಮೈ ಗಣಿಗಾರಿಕೆಗೆ ಅನುಮತಿಯನ್ನು ನೀಡಿದೆ. ಪರಿಸರ ಮತ್ತು ಕಾರ್ಯಾಚರಣೆಗೆ ಸಂಬಂಧಿಸಿದ ಅಂತಿಮ ಅನುಮತಿಗಳು ಮಾತ್ರ ಬಾಕಿ ಇದ್ದು, ಶೀಘ್ರದಲ್ಲೇ ಮೇಲ್ಮೈ ಕಾರ್ಯಾಚರಣೆ ಆರಂಭವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಿಂದಿನ ಆಳವಾದ ಶಾಫ್ಟ್ ಗಣಿಗಾರಿಕೆಯ ಬದಲಿಗೆ ಈ ಪುನರಾರಂಭವು ಟೈಲಿಂಗ್ ಡಂಪ್ಗಳಿಂದ ಉಳಿದಿರುವ ಚಿನ್ನವನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಹೊರತೆಗೆಯುವುದರ ಮೇಲೆ ಕೇಂದ್ರೀಕರಿಸಿದೆ. ಈ ಯೋಜನೆಯು ಕೆಜಿಎಫ್ ಪ್ರದೇಶದಲ್ಲಿ ಗಣನೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಇದರಿಂದ ದೀರ್ಘಕಾಲದ ಉದ್ಯೋಗದ ಬೇಡಿಕೆಗಳನ್ನು ಪೂರೈಸಬಹುದು. ಕರ್ನಾಟಕ ಸರ್ಕಾರವು BGMLಗೆ ಸೇರಿದ 2330 ಎಕರೆ ಭೂಮಿಯನ್ನು ಕೈಗಾರಿಕಾ ಟೌನ್ಶಿಪ್ಗಾಗಿ ಕೇಳಿದೆ. ಇನ್ನು ಸ್ಥಳೀಯ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡಬಹುದು. ಲೀಚಿಂಗ್ ಪ್ರಕ್ರಿಯೆಗಳು ಮತ್ತು ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಪರಿಸರ ಸಂರಕ್ಷಣೆ ಕ್ರಮಗಳಿಗೆ ಒತ್ತು ನೀಡಲಾಗಿದ್ದು, ನಿಯಂತ್ರಕ ಅನುಮತಿಗಳು ಇನ್ನೂ ಪ್ರಕ್ರಿಯೆಯಲ್ಲಿವೆ. 2025 ಜುಲೈವರೆಗೆ ಕೇಂದ್ರ ಸರ್ಕಾರವು ಉಳಿದಿರುವ ಚಿನ್ನವನ್ನು ಹೊರತೆಗೆಯಲು ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಇದರಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳು ಭಾಗವಹಿಸುವ ಎಲ್ಲ ಸಾಧ್ಯತೆ ಇದೆ. ಈ ಯೋಜನೆಯು ಐತಿಹಾಸಿಕ ಪರಂಪರೆಯ ಪುನರುಜ್ಜೀವನ ಮತ್ತು ಆಧುನಿಕ ಆವಿಷ್ಕಾರದ ಮಿಶ್ರಣವಾಗಿದ್ದು, ಭಾರತದ ಇತರ ಕೈಬಿಡಲಾಗದ ಗಣಿಗಳಿಗೆ ಮಾದರಿಯಾಗಬಹುದು ಎಂಬ ಚರ್ಚೆಯೂ ಸಹ ಮೇಲಕ್ಕೆ ಎದ್ದಿದೆ. ಹೀಗೆ ಸುಮಾರು 200 ವರ್ಷಗಳಿಗೂ ಹೆಚ್ಚು ಇತಿಹಾಸವಿರುವ ಕೆಜಿಎಫ್ ಚಿನ್ನದ ಗಣಿ ಪ್ರದೇಶ ಮತ್ತೆ ತನ್ನ ಅಂತರಾಳದಲ್ಲಿರುವ ಚಿನ್ನವನ್ನು ಮಾನವನಿಗೆ ನೀಡಲು ಸಜ್ಜಾಗಿದೆ. ಆದರೆ ಉತ್ಖನನ ಒಂದೇ ಬಾಕಿ ಇದೆ ಅಷ್ಟೇ. ಇದು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ನಮಸ್ಕಾರ.